ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಇವತ್ತಿನಿಂದ ನಾವು ಒಂದು ಹೊಸ ಸಬ್ಜೆಕ್ಟ್ ಮೈಕ್ರೋಬಯಾಲಜಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡೆಫಿನೇಷನ್ ಆಫ್ ಮೈಕ್ರೋಬಯಾಲಜಿ, ಬ್ರಾಂಚಸ್ ಆಫ್ ಮೈಕ್ರೋಬಯಾಲಜಿ, ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮೈಕ್ರೋಬಯಾಲಜಿ ಇನ್ ನರ್ಸಿಂಗ್, ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ಮೈಕ್ರೋಬಯಾಲಜಿ ಅಂದರೆ ಏನು? ಸೊ ಸಿಂಪ್ಲಿ ನೀವು ನೆನ್ಪಿಟ್ಕೊಳ್ಳಿ, ಮೈಕ್ರೋಬಯಾಲಜಿ ಅಂದರೆ ಏನು? ಸ್ಟಡಿ ಆಫ್ microorganism. Study of microorganism is known as microbiology ಅಂತ ಹೇಳ್ಬೋದು. ಅಥವಾ ಇದನ್ನ ಸ್ವಲ್ಪ ಲೆಂದಿ ಮಾಡಿ ಬರಿಬೇಕು ಅಂದ್ರೆ ಇಟ್ ಇಸ್ ಅ ಬ್ರಾಂಚ್ ಆಫ್ ಬಯೋಲಾಜಿಕಲ್ ಸೈನ್ಸ್. ಇದೇನಿದೆ, ಒಂದು ಬಯೋಲಾಜಿಕಲ್ ಸೈನ್ಸ್ ಇಂದ ಬ್ರಾಂಚ್ ಇದೆ ದಟ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಮೈಕ್ರೋಬಯಾಲಜಿಯಲ್ಲಿ. ಓಕೆ, so microbiology is derived from Greek word. Microbiology Greek word ಇಂದ ಬಂದಿದೆ. and microbiology ಒಂದು ವರ್ಡ್ ಅನ್ನ ನಾವು ಬ್ರೇಕ್ ಮಾಡಿದ್ರೆ ಇಲ್ಲಿ 3 ವರ್ಡ್ ಬರುತ್ತೆ. ಏನೇನು? ಮೈಕ್ರೋಬಯೋಲೋಗಸ್. ಓಕೆ, ಮೈಕ್ರೋಸ್, ಬಯೋಸ್, ಲೋಗಸ್ ಎಲ್ಲ ವರ್ಡ್ ಗ್ರೀಕ್ ಇಂದ ಬಂದಿದೆ. ಮೈಕ್ರೋ ಅಂದ್ರೆ ಸ್ಮಾಲ್, ಬಯೋಸ್ ಅಂದ್ರೆ ಲೈಫ್, ಲೋಗಸ್ ಅಂದ್ರೆ ಸ್ಟಡಿ, ಸ್ಮಾಲ್ ಲೈಫ್ ಸ್ಟಡಿ. ಸಿಂಪ್ಲಿ ನಾವು ಮೈಕ್ರೋಬಯಾಲಜಿ ಡೆಫಿನೇಷನ್ ಹೇಳ್ಬೇಕಂದ್ರೆ ಸ್ಮಾಲ್ ಲೈಫ್ ಸ್ಟಡಿ. ನೆಕ್ಸ್ಟ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಸ್ಟಡಿಡ್. ಮೈಕ್ರೋಬಯಾಲಜಿಯಲ್ಲಿ ನಾವು ಯಾವ್ಯಾವ ಮೈಕ್ರೋ ಆರ್ಗ್ಯಾನಿಸಮ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ? ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡ್ತೀವಿ, ವೈರಸಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಫಂಗೈ ಬಗ್ಗೆ ಸ್ಟಡಿ ಮಾಡ್ತೀವಿ, ಪ್ರೋಟೋಜೋವಾ, ಅಲ್ಗೆ, ಹೆಲ್ಮಿಂತ್ ಅಂದ್ರೆ ವರ್ಮ್ಸ್, ರೌಂಡ್ ವರ್ಮ್ಸ್, ರಿಂಗ್ ವರ್ಮ್ಸ್ ಅಂತ ಕೇಳಿರ್ಬೋದಲ್ಲ, ಅದು ಆಗಿರ್ಬೋದು. ಆ್ಯಂಡ್ ಪ್ರಿಯಾನ್ಸ್ ಅಂದ್ರೆ ಏನು? ಅಬ್ನಾರ್ಮಲ್ ಪ್ರೋಟೀನ್ ಅಂತ ಹೇಳ್ಬೋದು, ಅಬ್ನಾರ್ಮಲ್ ಪ್ರೋಟೀನ್. ಓಕೆ, ಸೊ ಅಬ್ನಾರ್ಮಲ್ ಪ್ರೋಟೀನ್ ಅದ್ರ ಬಗ್ಗೆ ಕೂಡ ನಾವು ಇದರಲ್ಲಿ ಸ್ಟಡಿ ಮಾಡಬಹುದು ಮೈಕ್ರೋಬಯಾಲಜಿಯಲ್ಲಿ. ಸೊ ಬ್ರಾಂಚಸ್ ಆಫ್ ಮೈಕ್ರೋಬಯಾಲಜಿ, ಏನೇನು ಬ್ರಾಂಚಸ್ ಬರ್ತವೆ ಮೈಕ್ರೋಬಯಾಲಜಿಯಲ್ಲಿ? ಬ್ಯಾಕ್ಟೀರಿಯಾಲಜಿ, ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡ್ತೀವಿ, ಸ್ಟಡಿ ಆಫ್ ಬ್ಯಾಕ್ಟೀರಿಯಾ. ವಿರೋಲಜಿ ಅಥವಾ ವೈರಾಲಜಿ, ಸ್ಟಡಿ ಆಫ್ ವೈರಸಸ್. ಮೈಕೋಲಜಿ, ಸ್ಟಡಿ ಆಫ್ ಫಂಗಸ್. ನೆನ್ಪಿಡ್ಬೇಕು, ಮೈಕೋಲಜಿ ನಾಟ್ ಫಂಗೋಲಜಿ. ಓಕೆ, ಫಂಗೋಲಜಿ ಇಲ್ಲ, ಮೈಕೋಲಜಿ. ಫಂಗಸ್ ಬಗ್ಗೆ ಸ್ಟಡಿ ಮಾಡಬೇಕು ಅಂದ್ರೆ ಮೈಕೋಲಜಿ ಅಂತ ಹೇಳ್ತೀವಿ. ಪ್ಯಾರಾಸೈಟೋಲಜಿ. ಓಕೆ, ಸೊ ಪ್ಯಾರಾಸೈಟ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಇಲ್ಲಿ. ಪ್ಯಾರಾಸೈಟ್ ಎಕ್ಸಾಂಪಲ್ ಪ್ರೋಟೋಜೋವಾ, ಹೆಲ್ಮಿಂತ್ಸ್ ಆಗಿರ್ಬೋದು. ಇದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಪ್ಯಾರಾಸೈಟೋಲಜಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಮ್ಯುನೋಲಜಿ. ಈ ಮೈಕ್ರೋ ಆರ್ಗ್ಯಾನಿಸಮ್ಗಳಿವೆ, ಈ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿ ಒಳಗಡೆ ಹೋದಾಗ ನಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನು ನಾವು ಇಮ್ಯುನೋಲಜಿ ಅಂತ ಹೇಳ್ತೀವಿ. ಸ್ಟಡಿ ಆಫ್ ಹೋಸ್ಟ್ ಇಮ್ಯೂನ್ ರೆಸ್ಪಾನ್ಸ್. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಮೈಕ್ರೋಬಯಾಲಜಿ. ಕ್ಲಿನಿಕಲ್ ಮೈಕ್ರೋಬಯಾಲಜಿ ಒಳಗಡೆ ನಾವು ಏನು ನೋಡ್ತೀವಿ? ಈ ಮೈಕ್ರೋ ಆರ್ಗ್ಯಾನಿಸಮ್ಗಳಿದ್ದಾವೆ, ಯಾವುದೇ ಒಂದು ವ್ಯಕ್ತಿಗೆ ಇನ್ಫೆಕ್ಷನ್ ಆದಾಗ ಅದು ಹೇಗೆ ಇನ್ಫೆಕ್ಷನ್ ಮಾಡುತ್ತೆ, ಅದ್ರ ಸೈನ್ ಅಂಡ್ ಸಿಂಪ್ಟಮ್ಸ್ ಏನೇನಿರುತ್ತೆ, ಅದರ ಡಯಾಗ್ನೋಸಿಸ್ ಯಾವ ಥರ ಮಾಡ್ತೀವಿ, ಟ್ರೀಟ್ಮೆಂಟ್ ಯಾವ ಥರ ಮಾಡ್ತೀವಿ, ಪ್ರತಿಯೊಂದನ್ನು ನಾವು ಸ್ಟಡಿ ಮಾಡ್ತೀವಿ ಕ್ಲಿನಿಕಲ್ ಮೈಕ್ರೋಬಯಾಲಜಿ. ಓಕೆ, ಅದರಲ್ಲಿ ಏನು ಸ್ಟಡಿ ಮಾಡ್ತೀವಪ್ಪ? ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಇನ್ಫೆಕ್ಷಿಯಸ್ ಡಿಸೀಸ್. ಡಯಾಗ್ನೋಸಿಸ್ ಆಗಿರ್ಬೋದು, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ನಾವು ಕ್ಲಿನಿಕಲ್ ಮೈಕ್ರೋಬಯಾಲಜಿಯಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಇಂಪಾರ್ಟೆನ್ಸ್ ಆ್ಯಂಡ್ ರಿಲೆವೆನ್ಸ್ ಟು ನರ್ಸಿಂಗ್. ಇಂಪಾರ್ಟೆನ್ಸ್ ಆಫ್ ಮೈಕ್ರೋಬಯಾಲಜಿ ಇನ್ ನರ್ಸಿಂಗ್ ಅಂತ ಹೇಳ್ಬೋದು, ಅಥವಾ ಸ್ಕೋಪ್ ಅಂತ ಹೇಳ್ಬೋದು. ಸ್ಕೋಪ್ ಆಫ್ ಮೈಕ್ರೋಬಯಾಲಜಿ ಇನ್ ನರ್ಸಿಂಗ್ ಅಂತ ಹೇಳ್ಬೋದು ಇದನ್ನೇ ನಾವು. ಸೊ ಇಲ್ಲಿ ನಾವು ನೋಡಿದಾಗ ಏರಿಯಾ ಆ್ಯಂಡ್ ರಿಲೆವೆನ್ಸ್ ಅಥವಾ ಸ್ಕೋಪ್ ಅಂತ ಹೇಳ್ತೀವಿ. ಯಾವ ಏರಿಯಾದಲ್ಲಿ ಏನೇನು ಇಂಪಾರ್ಟೆನ್ಸ್ ಇದೆ, ಯಾವ ಏರಿಯಾದಲ್ಲಿ ಏನೇನು ಸ್ಕೋಪ್ ಇದೆ, ಅದು ನಾವು ನೋಡ್ತಾ ಹೋಗೋಣ. ಸೊ ಇನ್ಫೆಕ್ಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್. ಸೊ ಮೈಕ್ರೋಬಯಾಲಜಿ ನಾಲೆಜ್ ನಮಗಿದ್ರೆ ನಾವು ಏನು ಮಾಡ್ತೀವಿ? ಇನ್ಫೆಕ್ಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಮಾಡ್ಬೋದು. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಹೌ ಇನ್ಫೆಕ್ಷನ್ ಸ್ಪ್ರೆಡ್ಸ್. ಸೊ ಇನ್ಫೆಕ್ಷನ್ ಯಾವ ಥರ ಸ್ಪ್ರೆಡ್ ಆಗುತ್ತೆ ಅದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಆ್ಯಂಡ್ ಹೌ ಟು ಬ್ರೇಕ್ ದಿ ಚೈನ್ ಆಫ್ ಇನ್ಫೆಕ್ಷನ್. ಸೊ ಅದು ಯಾವ ಥರ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಅಂತ ನಮಗೆ ಗೊತ್ತಾದಾಗ ನಾವು ಏನು ಮಾಡ್ಬೋದು? ಚೈನ್ ಆಫ್ ಇನ್ಫೆಕ್ಷನ್ ಅನ್ನು ನಾವು ಸ್ಪ್ರೆಡ್ ಮಾಡಬಹುದು. ಓಕೆ, ಸೊ ನಮಗೆ ಗೊತ್ತಿದೆ, ಏನು ಗೊತ್ತಿದೆ?
COVID-19 ಬಂದಾಗ ಸೊ ಅದು ಯಾವ ಥರ ಸ್ಪ್ರೆಡ್ ಆಗುತ್ತೆ ನಮಗೆ ಗೊತ್ತಿದೆ. ಯಾವ ಥರ ಸ್ಪ್ರೆಡ್ ಆಗುತ್ತೆ? ಅದು ಥ್ರೂ ಡ್ರಾಪ್ಲೆಟ್, ಥ್ರೂ ಏರ್ ಬರುತ್ತೆ. ಓಕೆ, ಸೊ ನಾವು ಏನು ಮಾಡಿದ್ವಿ? ಮಾಸ್ಕ್ ತಗೊಂಡಿವಿ. ಏನು ಮಾಡಿದ್ವಿ? ಮಾಸ್ಕ್ ಹಾಕೊಂಡಿದ್ವಿ. ಸೊ ಮಾಸ್ಕ್ ಹಾಕೊಂಡಾಗ ಏನಾಯ್ತಲ್ಲಿ ಚೈನ್ ಆಫ್ ಇನ್ಫೆಕ್ಷನ್ ಏನಾಯ್ತು? ಬ್ರೇಕ್ ಆಯಿತು. ಸೊ ಈ ಥರ ಅದು ನಮಗೆ ಹೇಗೆ ಗೊತ್ತಾಗಿದೆ? ಅದು ಥ್ರೂ ಏರ್ಬಾರ್ನ್ ಬರುತ್ತೆ, ಥ್ರೂ ಕಫ್ ಮಾಡಿದ್ರೆ ಬರುತ್ತೆ, ಅದು ನಮ್ಗೆ ಹೇಗೆ ಗೊತ್ತಾಯಿತು? ಬಿಕಾಸ್ ಮೈಕ್ರೋಬಯಾಲಜಿ ನಮಗೆ ಏನು ಹೇಳಿದೆ? ನೀವು ಮಾಸ್ಕ್ ಹಾಕೊಳ್ಳಿ, ಚೈನ್ ಆಫ್ ಇನ್ಫೆಕ್ಷನ್ ಅನ್ನ ಸ್ಪ್ರೆಡ್ ಮಾಡಿ ಅಂತ ಹೇಳಿದೆ. ಸೊ ನಾಲೆಜ್ ಇದ್ರೆ ಮಾಡ್ತೀವಿ. ನೆಕ್ಸ್ಟ್ ಅಸೆಪ್ಟಿಕ್ ಟೆಕ್ನಿಕ್. ಸೊ ಪರ್ಫಾರ್ಮಿಂಗ್ ಪ್ರೊಸೀಜರ್ ವಿಥೌಟ್ ಇಂಟ್ರೊಡ್ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾರ್ದೇನೆ ನಾವು ಅಸೆಪ್ಟಿಕ್ ಟೆಕ್ನಿಕ್ ಮಾಡ್ತೀವಿ. ಯಾವಾಗ? ನಮಗೆ ಮೈಕ್ರೋಬಯಾಲಜಿ ನಾಲೆಜ್ ಇದ್ದರೆ. ಓಕೆ, ಯಾವುದೇ ಒಂದು ಸರ್ಜರಿ ಆಗಿರ್ಬೋದು, ಯಾವುದೇ ಒಂದು ಅಸೆಪ್ಟಿಕ್ ಪ್ರೊಸೀಜರ್ ಆಗಿರ್ಬೋದು. ಸೊ ಅಸೆಪ್ಟಿಕ್ ಪ್ರೊಸೀಜರ್ ಮಾಡಬೇಕು ಅಂದರೆ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಗಳ ನಾಲೆಜ್ ಇದ್ದಾಗ ಕೂಡ ನಾವು ಅಸೆಪ್ಟಿಕ್ ಪ್ರೊಸೀಜರ್ಸನ್ನು ಮಾಡ್ಬೋದು. ಓಕೆ, ಏನು ಮಾಡಿದರೆ ಏನಂತಾರೆ ಅಸೆಪ್ಟಿಕ್ ಟೆಕ್ನಿಕ್ ಮೇಂಟೈನ್ ಇರುತ್ತೆ ಅಂತ ಕೂಡ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಸ್ಪೆಸಿಮನ್ ಕಲೆಕ್ಷನಲ್ಲಿ ಏನು ಹೆಲ್ಪ್ ಮಾಡುತ್ತೆ ಮೈಕ್ರೋಬಯಾಲಜಿ ಅಂದರೆ ಕರೆಕ್ಟ್ ಕಲೆಕ್ಷನ್ ಬಿಫೋರ್ ಆಂಟಿಬಯೋಟಿಕ್ ಇಡೋಕ್ಕಿಂತ ಮೊದಲು ಏನು ಮಾಡ್ತಾರೆ? ಯೂಸ್ವಲಿ ಸ್ಪೆಸಿಮನ್ ಕಲೆಕ್ಷನ್ ಮಾಡ್ತಾರೆ. ಆ್ಯಂಡ್ ಪ್ರಾಪರ್ ಕಂಟೈನರ್, ಯಾವ ಥರ ಕಂಟೈನರ್ ನಾವು ಯೂಸ್ ಮಾಡಬೇಕು? ಓಕೆ, ಸೊ ಯಾವುದೋ ಒಂದು ಫುಡ್ ಕಂಟೈನರ್ ಇದೆ, ಅದರಲ್ಲಿ ನಾವು ಕಲ್ಚರ್ ಮಾಡ್ತಾರಲ್ಲ, ಯೂರಿನ್ ಕಲ್ಚರ್ ಮಾಡ್ತಾರೆ, ಸ್ಟೂಲ್ ಕಲ್ಚರ್ ಮಾಡ್ತಾರೆ. ಸೊ ಅದು ಯಾವುದೇ ಒಂದು ಇದರಲ್ಲಿ ನಾವು ತಗೊಂಡು ಹೋಗೋಕ್ಕೆ ಬರೋದಿಲ್ಲ. ಓಕೆ, ಅದಕ್ಕೋಸ್ಕರ ಸ್ಪೆಸಿಫಿಕ್ ಸ್ಟೆರೈಲ್ ಕಂಟೈನರ್ಸ್ ಇರ್ತವೆ, ಅದು ನಾವು ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕರೆಕ್ಟಾಗಿ ನಾವು ಲೇಬಲಿಂಗ್ ಕೂಡ ಮಾಡಬೇಕಾಗುತ್ತೆ. ಯಾರು ಹೇಳ್ಕೊಡ್ತಾರೆ? ಮೈಕ್ರೋಬಯಾಲಜಿ ಹೇಳ್ಕೊಡುತ್ತೆ. ನೆಕ್ಸ್ಟ್ ವೂಂಡ್ ಮ್ಯಾನೇಜ್ಮೆಂಟ್, ಸ್ಪೆಷಲಿ ಹೇಳಿದರೆ ಇನ್ಫೆಕ್ಷಿಯಸ್ ವೂಂಡ್ ಮ್ಯಾನೇಜ್ಮೆಂಟ್. ಓಕೆ, ಸೊ ವೂಂಡಲ್ಲಿ ಇನ್ಫೆಕ್ಷನ್ ಇದೆ ಅಥವಾ ನಾರ್ಮಲ್ ವೂಂಡ್ ಮ್ಯಾನೇಜ್ಮೆಂಟ್ ಕೂಡ ನಾವು ಯಾವ ಥರ ಮಾಡಬೇಕು? ಯಾರು ಹೇಳ್ತಾರೆ? ಮೈಕ್ರೋಬಯಾಲಜಿ ನಾಲೆಜ್ ಇದ್ದಾಗ ನಾವು ಮಾಡ್ಬೋದು. ರಿಕಾಗ್ನೈಸಿಂಗ್ ದಿ ಇನ್ಫೆಕ್ಷನ್ ಸೈನ್ಸ್, ಯಾವುದೋ ಒಂದು ವೂಂಡ್ ಇದೆ, ಗಾಯ ಇದೆ, ಆ ಗಾಯದ ಹತ್ರ ಇನ್ಫೆಕ್ಷನ್ ಇದೆನಾ ಅಥವಾ ಇಲ್ಲನಾ ಅಂತ ನೋಡೋಕ್ಕೆ ನಮಗೆ ಏನಿರಬೇಕು? ಮೈಕ್ರೋಬಯಾಲಜಿ ನಾಲೆಜ್ ಇರಬೇಕು. ಅಪ್ಲೈಯಿಂಗ್ ಅಪ್ರೋಪ್ರಿಯೇಟ್ ಡ್ರೆಸ್ಸಿಂಗ್, ಅದಕ್ಕೆ ಯಾವ ಥರ ಡ್ರೆಸ್ಸಿಂಗ್ ನಾವು ಹಚ್ಚಬೇಕು ಅದು ಕೂಡ ಮೈಕ್ರೋಬಯಾಲಜಿ ಗೊತ್ತಿದ್ರೆ, ಮೈಕ್ರೋ ಆರ್ಗ್ಯಾನಿಸಮ್ ಬಗ್ಗೆ ನಾಲೆಜ್ ಅಥವಾ ಇನ್ಫೆಕ್ಷನ್ ಬಗ್ಗೆ ನಾಲೆಜ್ ಇದ್ದರೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆ್ಯಂಟಿಬಯೋಟಿಕ್ ಸ್ಟೇವಾರ್ಡ್ಶಿಪ್ ಅಂದರೆ ಆ್ಯಂಟಿಬಯೋಟಿಕ್ ಅದರದ್ದು ಯಾವ ಥರ ಆ್ಯಂಟಿಬಯೋಟಿಕ್ ನಾಲೆಜ್ ಅಂತ ಹೇಳ್ಬೋದು. ನಾವು ಏನಂತ ಹೇಳ್ಬೋದು? ಆ್ಯಂಟಿಬಯೋಟಿಕ್ ನಾಲೆಜ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮೆಕಾನಿಸಮ್, ಆ್ಯಂಟಿಬಯೋಟಿಕ್ಸ್ ಇದ್ದಾವೆ, ಆ್ಯಂಟಿಬಯೋಟಿಕ್ಸ್ ಯಾವ ಥರ ವರ್ಕ್ ಮಾಡ್ತವೆ, ಆ್ಯಂಟಿಬಯೋಟಿಕ್ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಕಿಲ್ ಮಾಡುತ್ತೆ, ಯಾವ ಆ್ಯಂಟಿಬಯೋಟಿಕ್ ಎದ್ರ ಅಪೋಸಿಟ್ ವರ್ಕ್ ಆಗುತ್ತೆ, ಅದು ನಮಗೆ ಗೊತ್ತಿದ್ದಾಗಷ್ಟೇ ನಾವು ಏನು ಮಾಡ್ಬೋದು? ಪೇಷಂಟಿಗೆ ಕೊಡ್ಬೋದು. ಅದು ಯಾವ ಸ್ಪೆಕ್ಟ್ರಮ್ ಇದೆನಾ, ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಇದೆನಾ, ಯಾವ್ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಬಗ್ಗೆ ಕಿಲ್ ಮಾಡುತ್ತೆ, ಆ್ಯಂಡ್ ರೆಸಿಸ್ಟೆನ್ಸ್ ಯಾವ ಥರ ಆಗುತ್ತೆ, ಎಲ್ಲ ನಾಲೆಜ್ ಕೂಡ ನಮಗೆ ಇರಬೇಕಾಗುತ್ತೆ. ಓಕೆ, ಆ್ಯಸ್ ಅ ನರ್ಸ್ ಆಗಿ ನಮಗೆ ಇದೆಲ್ಲ ನಾಲೆಜ್ ಇರಬೇಕಾಗುತ್ತೆ. ಯಾರು ಹೇಳ್ಕೊಡ್ತಾರೆ? ಮೈಕ್ರೋಬಯಾಲಜಿ ಹೇಳ್ಕೊಡುತ್ತೆ. ನೆಕ್ಸ್ಟ್ ಸ್ಟೆರಿಲೈಸೇಷನ್ ಆ್ಯಂಡ್ ಡಿಸ್ಇನ್ಫೆಕ್ಷನ್, ಇಂಪಾರ್ಟೆಂಟ್ ಇದೆ ಇದು ಕೂಡ. ಸೊ ಸೆಲೆಕ್ಟಿಂಗ್ ಕರೆಕ್ಟ್ ಮೆಥಡ್ ಫಾರ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಇಕ್ವಿಪ್ಮೆಂಟ್. ಸೊ ಸರ್ಜರಿ ಮಾಡ್ತೀವಿ, ಸರ್ಜರಿ ಮಾಡಿದ್ಮೇಲೆ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಇರ್ತವೆ, ಅವೆಲ್ಲದಕ್ಕೂ ನಾವು ಯಾವ ಮೆಥಡ್ನಿಂದ ಸ್ಟೆರಿಲೈಸ್ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಇನ್ನು ಮುಂದೆ ನೀವು ಮೈಕ್ರೋಬಯಾಲಜಿಯಲ್ಲಿ ಸ್ಟಡಿ ಮಾಡ್ತೀರಾ, ಮೆಥಡ್ಸ್ ಆಫ್ ಡಿಸ್ಇನ್ಫೆಕ್ಷನ್, ಮೆಥಡ್ಸ್ ಆಫ್ ಸ್ಟೆರಿಲೈಸೇಷನ್ ಎಲ್ಲನೂ ನೀವು ಸ್ಟಡಿ ಮಾಡ್ತೀರಾ. ಸೊ ಅವಾಗ ನೋಡೋಣ, ಒಂದು ಸಿರಿಂಜ್ ಇದೆ, ಅದಕ್ಕೆ ನಾವು ಯಾವ ಥರ ಸ್ಟೆರಿಲೈಸ್ ಮಾಡ್ಬೋದು, ಒಂದು ಸಿಸರ್ ಇದೆ, ಅದಕ್ಕೆ ಯಾವ ಥರ ಸ್ಟೆರಿಲೈಸ್, ಆರ್ಟ್ರಿ ಫೋರ್ಸೆಪ್ಗೆ ನಾವು ಯಾವ ಥರ ಸ್ಟೆರಿಲೈಸ್ ಮಾಡಬೇಕು, ಪ್ರತಿಯೊಂದನ್ನು ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪೇಷಂಟ್ ಎಜುಕೇಷನ್. ಸೊ ಆ್ಯಸ್ ಅ ನರ್ಸ್ ನಮಗೆ ಪೇಷಂಟಿಗೆ ಎಜುಕೇಟ್ ಮಾಡೋಕೆ ಕೂಡ ನಾಲೆಜ್ ಬೇಕು. ಸ್ಪೆಷಲಿ ಒಂದು TB ಪೇಷಂಟ್ ಇದೆ. ಸೊ TB ಪೇಷಂಟ್ಗೆ ನೀವು ಏನು ನಾಲೆಜ್ ಕೊಡ್ತೀರಾ? ಪೇಷಂಟ್ ಕೇಳ್ತಾನೆ ಏನು ಮಾಡಬೇಕು ಏನಿಲ್ಲ, ಹೆಲ್ತ್ ಎಜುಕೇಷನ್ ಕೇಳ್ತಾನೆ. ಸೊ ಆವಾಗ ನಿಮಗೆ TB ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ, ಟ್ಯೂಬರ್ಕುಲೋಸಿಸ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ, ಅದರದ್ದು ಏನು ಕಾಸಿಟಿವ್ ಏಜೆಂಟ್ ಇದೆ, ಅದು ಯಾವ ಥರ ಸ್ಪ್ರೆಡ್ ಆಗುತ್ತೆ, ಪ್ರತಿಯೊಂದೂ ನಿಮಗೆ ನಾಲೆಜ್ ಇರಬೇಕಾಗುತ್ತೆ. ಆ ನಾಲೆಜ್ ಎಲ್ಲಿಂದ ಬರುತ್ತೆ? ಮೈಕ್ರೋಬಯಾಲಜಿಯಿಂದ ಬರುತ್ತೆ. ನೆಕ್ಸ್ಟ್ ಎಪಿಡೆಮಿಯಾಲಜಿ, ಐಡೆಂಟಿಫೈಯಿಂಗ್ ಔಟ್ಬ್ರೇಕ್ ಆ್ಯಂಡ್ ರಿಪೋರ್ಟಿಂಗ್ ನೋಟಿಫೈಯಬಲ್ ಡಿಸೀಸ್. ಓಕೆ, ಸೊ ಎಪಿಡೆಮಿಯಾಲಜಿಯಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಯಾರು ಎಪಿಡೆಮಿಯಾಲಜಿಸ್ಟ್ ಇದ್ದಾರೆ. ಓಕೆ, ಸೊ ಅವ್ರು ಏನು ಮಾಡ್ತಾರೆ? ಕಮ್ಯುನಿಟಿಯಲ್ಲಿ ಯಾವ್ಯಾವ ಹೊಸ ಡಿಸೀಸ್ ಬರ್ತಾ ಇದೆ,
ಏನೇನು ಡಿಸೀಸ್ ಇದೆ, ಯಾವ ಡಿಸೀಸ್ ಯಾವ ಥರ ಸ್ಪ್ರೆಡ್ ಆಗುತ್ತೆ ಪ್ರತಿಯೊಂದನ್ನು ಅವ್ರು ನೋಡ್ತಾ ಇರ್ತಾರೆ. ಸೊ ಮೈಕ್ರೋಬಯಾಲಜಿ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಯಾವ್ಯಾವ ಡಿಸೀಸ್, ಯಾವ್ಯಾವ ಇನ್ಫೆಕ್ಷನ್ ಔಟ್ ಬ್ರೇಕ್ ಆಗ್ತಾ ಇದ್ದಾವೆ ಆ್ಯಂಡ್ ಅದನ್ನು ಅವರು ರಿಪೋರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸೆಪ್ಸಿಸ್ ರಿಕಾಗ್ನಿಷನ್. ಸೆಪ್ಸಿಸ್ ರಿಕಾಗ್ನಿಷನ್, ಅರ್ಲಿ ಐಡೆಂಟಿಫಿಕೇಶನ್ ಆಫ್ ಸಿಸ್ಟಮಿಕ್ ಇನ್ಫೆಕ್ಷನ್. ಓಕೆ, ಸೊ ಸೆಪ್ಸಿಸ್ ಅಂದರೆ ಏನು? ಫುಲ್ ಬಾಡಿ ತುಂಬ ಇನ್ಫೆಕ್ಷನ್ ಆಗಿದೆ, ಸಿಸ್ಟಮಿಕ್ ಎಲ್ಲ ಇನ್ಫೆಕ್ಷನ್ ಆಗಿದೆ, ಸೊ ಅದನ್ನು ನಾವು ಸೆಪ್ಸಿಸ್ ಅಂತ ಹೇಳ್ತೀವಿ. ಸೊ ಮೈಕ್ರೋಬಯಾಲಜಿ ನಾಲೆಜ್ ಇದ್ದರೆ ನಮಗೆ ಸೆಪ್ಸಿಸ್ ಅರ್ಲಿ ಡಿಟೆಕ್ಟ್ ನಾವು ಮಾಡ್ಬೋದು. ನೆಕ್ಸ್ಟ್ HAI ಪ್ರಿವೆನ್ಷನ್. HAI ಪ್ರಿವೆನ್ಷನ್ ಅಂದರೆ ಏನು? ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಪ್ರಿವೆನ್ಷನ್ ನಾವು ಮಾಡ್ಬೋದು. ಅಥವಾ ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಅದು ಕೂಡ ನಾವು ಪ್ರಿವೆಂಟ್ ಮಾಡ್ತೀವಿ. ನಾವು ಯಾವಾಗ ಪ್ರಿವೆಂಟ್ ಮಾಡ್ತೀವಿ? ಯಾವಾಗ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ನಾಲೆಜ್ ಇರುತ್ತೆ ಆವಾಗ ಮಾತ್ರ ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆ, ಸೊ ಪ್ರಿವೆಂಟಿಂಗ್ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್. ಸೊ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಎಕ್ಸಾಂಪಲ್ ಕಾಟಿ, VAP ಆ್ಯಂಡ್ ಕ್ಲೆಬ್ಸಿ, ಇವೆಲ್ಲ ನಾವು ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ಬೋದು. ಕಾಟಿ ಅಂದ್ರೇನು? ಕೆಥೆಟರ್ ಅಸೋಸಿಯೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. VAP ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ. ಕ್ಲೆಬ್ಸಿ ಅಂದ್ರೇನು? ಸೆಂಟ್ರಲ್ ಲೈನ್ ಅಸೋಸಿಯೇಟೆಡ್ ಬ್ಲಡ್ ಸ್ಟ್ರೀಮ್ ಇನ್ಫೆಕ್ಷನ್. ಸೊ ಇವೆಲ್ಲ ಫುಲ್ ಫಾರ್ಮ್ ಇದೆ. ಸೊ ಇವೆಲ್ಲ ನಾವು ಮುಂದೆ ಸಪ್ರೇಟ್ ಟಾಪಿಕ್ ಬರುತ್ತೆ, ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಥವಾ ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಂತ. ಸೊ ಆ ಟಾಪಿಕಲ್ಲಿ ಇವೆಲ್ಲ ಡಿಸ್ಕಸ್ ಮಾಡೋಣ. ಸೊ ಐ ಥಿಂಕ್ ನಿಮಗೆ ಇವತ್ತಿನ ಕ್ಲಾಸ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿ, ಇದು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.